ನಮ್ಮನೇಲಿ ಸೀತೆಗೇನು ಹೇಳ್ತದೆ, ಯಾವುದೊಂದಕ್ಕೆ ನೋಡಿದ್ರು ಅದು ಹೇಳಿದ್ದೇ ಆಗ್ಬೇಕು. ಇನ್ನೊಂದು ವರ್ಷ ಮುಂದಿನ ವರ್ಷದಿಂದ ಅವನ್ನ ಯಾವ್ದಾದ್ರು ದೊಡ್ಡ ಇದನ್ನು ಓದಿಸ್ಬೇಕು ಅಂದ್ರೆ ಅದಕ್ಕೇನು ದುಡ್ಡು ಸ್ವಲ್ಪ ಬೇಕಾಗ್ತದ? ಇದು ಇಷ್ಟು ಓದಿ ಸಾಕು ಅಂತ ಹೇಳ್ತೀನಿ, ಹೇಳ್ದವ್ರ ಮಾತು ಎಲ್ಲಿ ಕೇಳ್ತದೆ? ಎಷ್ಟು ಓದಿಸಿದ್ರು ಏನು ನಮ್ಮನಿಗೆ ಬರ್ತದೆ ಅದೇನ? ಅದ್ರ ಬದಲು ಅದೇ ದುಡ್ಡು ಹಾಕನ ಮನೆಗೆ ನೋಡಿ ಕೊಡ್ಬೋದು. ಇಲ್ಲಪ್ಪ, ಕೇಳಲ್ಲ. ಎಂತ ಮಾಡೋದು? ಏನಾರು ಮಾಡ್ಕೊಳ್ಳಿ, ಜಾಸ್ತಿ ಹೇಳಿದ ಕೂಡಲೇ ಪುಟ್ಟಕ್ಕನು ಒಬ್ಳು ಅಳ್ತಾ ಕೂತ್ಕೋತದೆ, ಓದ್ಬೇಕು ಅಂತ. ತಾಯಾದಳು ಬುದ್ಧಿ ಹೇಳಬೇಕು, ಇದೇ ಹೇಳಲ್ಲ. ನಾನು ಎಂತ ಮಾಡೋಕ್ಕಾಗ್ತದೆ? ಅದ್ರ ಮಧ್ಯಕ್ಕೆ ಇದೊಂದು ಕಾಗದ ಪತ್ರ ಏನು ಗೊತ್ತಿ ಸಾಯದೇನು. ನಮ್ಮ ಮನೆಯವರಿಗೆ ಗೊತ್ತಿದ್ದ ಕತೆ, ಇನ್ನು ಹೊರಗಡೆ ಎಲ್ಲರಿಗೂ ಗೊತ್ತಾದ್ರೂ ಅಷ್ಟು ಸುಲಭಕ್ಕಾಗ್ತದ ಸೆಟ್ಲ್ಮೆಂಟ್ ಮಾಡೋದ? ಇದಕ್ಕೇನು ಮನೆ ಒಳಗೆ ಕೂತ್ಕೊಂಡು ಹೇಳ್ತದೆ, ಹೊರಗೆ 4 ಕಡೆ ತಿರುಗಾಟ ಮಾಡ್ಬೇಕು, ಅವಾಗ ಗೊತ್ತಾಗೋದು. ಓ ದೇವ್ರೆ, ನನ್ನ ಗ್ರಾಚಾರನೇ ಸರಿ ಇಲ್ಲ ಇವತ್ತು. ಈ ಮನುಷ್ಯ ಗೊತ್ತಾದಾರಲ್ಲ, ನೀ ಎಂತ ತಲೆ ತಿಂತಾರೇನು? ಕಣ್ ತಪ್ಸ್ಕೊಂಡೇ ಓಡಾಡ್ತಿದ್ದೆ ನಾನು. ಗ್ರಾಚಾರಕ್ಕೆ ನಾವು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೊರಟಿದ್ರೆ ಆತಿತ್ತು. ಎಂಥ ಕಾರು ಹಿಂಗೆ ಮಾಡ್ಕೊಂಡೇನು. ಹೆಂಗಾರು ಒಂದು ಬೇಗ ಮಾತು ಮುಗಿಸಿ ಹೋದ್ರೂ ಸಾಕು, ಅರ್ಜೆಂಟ್ ಕೆಲಸದೇ ಅಂತ ಹೇಳ್ಬೇಕು. ಓ ಏನ ಗುಂಡಪ್ಪಣ್ಣ, ಭಾಳ ಅಪರೂಪಕ್ಕೊಂದ್ಸರಿ ಸಿಗ್ತಾ ಇದ್ದೀರಲ್ಲ ಮಾರ್ರ. ಅವತ್ತು ಹೋಟ್ಲಲ್ಲೆಲ್ಲ ಒಂಚೂರು ಮಕ ಕಂಡಂಗಾತು, ಒಂದು ಗಳಿಗೆ ನನ್ನ ಹತ್ರ ಮಾತಾಡೋಕೆ ನಿಲ್ಲ. ಹೊರಟೇ ಬಿಟ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ. ಏನು ಅವ್ರೇನು ಹೆದರ್ಸಿಟ್ಟಾರೋ ನಿಮ್ಮನ್ನ? ಅಲ್ಲ, ನಿಮಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಎಂತ ಅಂತಲೇ ಗೊತ್ತಾಗಲ್ಲ. ದೂರ ಹೊರಟ್ರಿ. ನಾನು ಇಲ್ಲಿ ತೋಟಕ್ಕೆ, ಇದು ಪಾಪಣ್ಣರ ತೋಟದಲ್ಲಿ ನಮ್ಮ ಏಣಿ ಇತ್ತು ಮಾರ್ರ. ಅದು ಕಾಳುಮೆಣಸು ಒಂದೊಂದೇ ಕರೆ ಕೆಂಪಾತ ಬಂದವೆ, ಕುಯ್ಯಕ್ಕೆ ಶುರು ಮಾಡ್ಬೇಕಲ್ಲ. ಹಾಗಾಗಿ ಹಂಗೆ ಯಾನೇ ಮರ್ತೋಗಿತ್ತು ಏಣಿ ಅಲ್ಲಿ ಅದೇ ಅಂಥೇಳಿ ಈಗ ನೆನಪಾಗಕ್ಕೂ ಬೇಗ ಹೋಗಿ ತಗೊಬರೋಣ ಅಂತ ಹೊಲ್ಟೀನಿ. ಕಾಳುಮೆಣಸು ಕುಯ್ಯಕ್ಕೆ ಶುರು ಆಗೋತನ್ರಿ. ನಮ್ಮದು ಒಂದು ಸ್ವಲ್ಪ ಇತ್ತು ಮಾರ, ನೋಡಬೇಕಿತ್ತು. ಈಗ ನಾಗಪ್ಪನಾರು ಬಂದು ಕುಯ್ಯಿ ಕೊಡ್ತಾನೆ ಅಂತ ಕೇಳಬೇಕು. ಈ ಸರಿ ಸ್ವಲ್ಪ ಚೆನ್ನಾಗೇ ಅದೇ ನಮ್ಮದು. ಎಂಥದೋ ಒಂದು ಸುಳ್ಳು ಹೇಳೋಣ ಅಂತ ಹೇಳಿದ್ರೆ ಅದನ್ನು ತರ್ಕ ಮಾಡ್ತಾ ಕೂತ್ರಲ್ಲ, ಏನು ಗತಿ ಸಾಯೋದೀಗ. ಅದು ನಮ್ಮದು ಸ್ವಲ್ಪ ಮುಂಬಳ್ಸಾಗ್ಯದೆ. ವರ್ಷನೂ ಮುಂಬಳ್ಸಯ್ಯ. ಆದ್ರೂ ಸ್ವಲ್ಪ ಬೇಗ ಕೊಯ್ದು ಚಿಗುರೆ ಆದಂಗೆ ಆಗಿತ್ತು. ಅದಕ್ಕೆ ಈ ಸತಿ ಯಾವ್ದ್ರಲ್ಲಿ ಜಾಸ್ತಿ ಹಣ್ಣಾಗ್ಯಾವ ಅವನ್ನ ನೋಡಿ ಕುಯ್ಯೋದು, ಉಳಿದಿದ್ನ ನಿಧಾನದಿಂದ ಕುಯ್ಯೋದು ಅಂತ ಲೆಕ್ಕ ಹಾಕಿನಿ. ಮಾಡ್ಕೇಳಿ, ಕೆಲಸ ಎಲ್ಲ ಬೇಗ ಮಾಡ್ಕೇಳಿ. ಎಲ್ಲಾರು ಮದುವೆಗಿದ್ದು ಎದ್ರು ಮತ್ತೆ ಅದು ಕೆಲಸ ಬೇರೆ ಇರ್ತದಲ್ಲ. ಇಲ್ಲ ಶೇಖರಣ್ಣ, ನಾನು ಇದು ಮಾಡಲ್ಲ. ಮದುವೆ ಈಗ ಸದ್ಯಕ್ಕೆ ಮಾಡಲ್ಲ. ಅದು ಓದ್ಬೇಕು ಅಂತ ಭಾಳ ಹಠ ಮಾಡ್ತಾ ಇದೆಯಲ್ಲ, ಹಾಗಾಗಿ ಓದ್ಸೋದೆಯ ಮದುವೆಗಿದೆ ಮಾಡಲ್ಲ. ಹೌದನ? ಈ ಮಾತು ನೀವು ಮೊದಲೇ ಹೇಳ್ಬೇಕ ಬೇಡ? ಮದುವೆ ಮಾಡ್ತೀರೇನ ಅಂಥೇಳಿ ನಾನು ಎಲ್ಲೂ ಒಳ್ಳೆ ಸಂಬಂಧ ಕಂಡ್ರು ನಿಮ್ಮನೆ ಸುದ್ದಿ ಹೇಳೋದು. ಅಲ್ಲೊಂದು ಹುಡುಗಿ ಭಾಳ ಒಳ್ಳೆಳ್ಳದೆ, ಆದರೆ ಓದೋ ಇಂತಿಷ್ಟು ಮುಗ್ದದೆ ಅಂತ. ನಾನು ಮಾಡೋದು ಅಂತಾನೆ ಮಾಡಿದ್ದೆ. ಮಗ ಭಾಳ ಹಠ ಮಾಡ್ತದ್ರಿ, ಓದಲೇಬೇಕು ಅಂತ. ನಮ್ಮನೆ ಸೀತ್ನೂ ಹಾಗೆ ಹೇಳ್ತದೆ. ಈಗ ಓದಿಸೋಷ್ಟೊತ್ತಿಗೆ ನಾವೇ ಪೂರ್ತಿ ಓದಿಸ್ಬಿಟ್ರೆ ಆಮೇಲೆ ಅವಾಗ ತಲೆ ಬಿಸಿ ಇರಲ್ಲ, ಹೋದಲ್ಲಿ ಹೆಂಗಾರು ಒಂದು ಜೀವನ ಮಾಡ್ಕೊಂಡು ಹೋಗ್ತವೆ. ಮದುವೆ ಆದಮೇಲೆ ಎಷ್ಟಂದ್ರೂ ಸರಿಯಾಗಲ್ಲ ಮತ್ತು ಓದ್ಸೋಕ್ಕೆ ಅಂತ ಅದರದ್ದೇ ಹಠ. ಹಾಗಾಗಿ ಓದಿಸೋದು ಅಂತಲೇ ತೀರ್ಮಾನ ಮಾಡಿದೆ. ಅಲ್ಲ, ನಾ ಹಿಂಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ ಗುಂಡಪ್ಪಣ್ಣ. ಇವರು ತಂದಿದ್ದ ಸಂಬಂಧ ಆಗದೆ ಇದ್ದಿದ್ದಕ್ಕೆ ಹಿಂಗೆ ಹೊಚ್ಚಾಕಕ್ಕೆ ನೋಡ್ತಾರೆ ಅಂತ ತಿಳ್ಕೊಬೇಡಿ ದಯವಿಟ್ಟು. ನಾನು ಆ ಥರ ಎಲ್ಲ ಯೋಚನೆ ಮಾಡೋನೇ ಅಲ್ಲ. ಅದು ಸಂಬಂಧ ತಂದಿದ್ದು ನಾನು ಅಲ್ಲ, ಅದು ಯಾರೋ ಹಿಂಗೆ ಹೇಳಿದ್ರು ಅದನ್ನು ತೆಗೆದು ನಿಮಗೆ ಹೇಳಿದಷ್ಟೇಯ. ಈಗ ನಾನೇ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಗುಂಡಪ್ಪಣ್ಣ, ಅಮ್ಮನಾರು ಏನಾರು ಹೇಳಲಿ, ಮಗಳಾರು ಏನಾರು ಹೇಳಲಿ, ನಾನು ಸುಮ್ಮನೆ ಇರ್ತಿರಲ್ಲ. ಇಷ್ಟೊತ್ತಿಗೆ ಮದುವೆ ಮಾಡಿಬಿಡ್ತಿದ್ದೆ. ಅಂತಂತ ಒಳ್ಳೊಳ್ಳೆ ಸಂಬಂಧ ಬತ್ತಿರಷ್ಟೊತ್ತಿಗೆ.
ಅಲ್ಲ, ಅದು ಹಂಗಲ್ಲ ನಮ್ಮ ಸೀಟ್ ಹೇಳೋದು. ನಾವು ಓದ್ಬೇಕಾದಷ್ಟು ಓದಿಸಿ ಕಳಿಸ್ಬಿಟ್ರೆ ನಾಳೆ ಎಲ್ಲರೂ ಅವು ದುಡ್ಕೊಂಡು ತಿಂತವೆ, ಗಣ್ಣೆ ದುಡ್ಡು ಹಾಕಬೇಕು ಅನ್ನೋದೇನಿರಲ್ಲ. ಹಂಗಿದ್ದು ಮಕ್ಕಳೇ ಜಾಸ್ತಿ ಚುರುಕಾಗೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅದೇನಂತ ತಡಿಯೋದು. ನೀವು ಎಲ್ಲಿದ್ದೀರಿ ಗುಂಡಪ್ಪಣ್ಣ? ಜಾಸ್ತಿ ಓದಿ ಜಾಸ್ತಿ ಸಂಬಳ ತಂದ ಕೂಡಲೇ ಹೆಣ್ಮಕ್ಳಿಗೆ ಸುಖ ಇರ್ತದೆ ಅಂತನಾ? ಗಂಡು ದುಡ್ಡಿಸ್ಕೊಳೋದು ಜಾಸ್ತಿ ಮಾಡ್ತಾನೆ ಅವಾಗ. ಎಂತಕ್ಕೆ ಸುಮ್ಮನೆ ಗೋಳಾಡ್ತೀರಿ ನೀವು? ಈಗ ಓದಿ ಸಾಕು. ಇಷ್ಟು ಓದಿಸಿ ನಮ್ಮೂರಲ್ಲಿ ಯಾರು ಏನು ಓದಿಸ್ಲ, ನೀವು ಓದಿಸಿರಿ ಅದ್ರ ಮೇಲೆ ಕೆಲಸ ಮಾಡ್ಕೊಂಡಿದ್ರೆ ಸಹ್ಯ ಕೊಡೋದೇ ಘನ ಮನೆಗೆ ಕೊಡಿ. ಅಲ್ಲ, ನಾ ಮಾತಿಗೆ ಹೇಳಿದ್ದಷ್ಟೇ. ನೀವು ಕಡಿಕೆ ಹೀಗೆ ಶೇಖರಣ್ಣ ಸಂಬಂಧ ತಂದಿದ್ದನ್ನ ಆಗಲ್ಲ ಅಂತ ಹೇಳಿ ಇವ್ರು ಈ ಥರ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಹುಡುಗ ಬಹುಶಃ ಮದುವೆ ಆತೇನಪ್ಪ. ಆವಾಗಲೇ ಹೇಳಿದ್ದು, ನಾನು ನಿಮ್ಗೆ ಹೇಳೋಷ್ಟೊತ್ತಿಗೆ ಸುಮಾರು ದಿವಸ ಆಗಿತ್ತು. ಮೊನ್ನೆ ಯಾವತ್ತೋ ಒಂದು ಪತ್ರಿಕೆ ನೋಡ್ದಂಗೆ ಆತಪ್ಪ. ಬಹುಶಃ ಮುಂದಿನ ತಿಂಗಳು ಮದುವೆನೋ ಏನೋ ಇರಬೇಕು. ಇಲ್ಲಪ್ಪ, ಇಲ್ಲ ಹಂಗೆಲ್ಲ ಎಂತಕ್ಕೆ ತಿಳ್ಕೊತೀನಿ ನಾನು. ಏನೋ ನಮ್ಮರ ಅಂದ್ಕೊಂಡಿದ್ದಕ್ಕೆ ಹೇಳ್ತೀರಿ. ಹೇಳೋದು ಸಮ, ನೀವು ಹೇಳೋದು ಸಮ. ಆದರೆ ಭಾಳ ಮನ್ಸಿಗೆ ನೋಯಿಸು ಓದಿಸೇ ಇರೋದು ಸರಿ ಆಗಲ್ಲ ಅಂತ ಜ್ಞಾನ ಮಾಡಿದೆ. ಎಲ್ಲ ಎಷ್ಟು ಹೇಳ್ತಾರೆ ಊರು ಮನೆಯಲ್ಲಿ ಮಕ್ಕಳನ್ನ ಓದ್ಸೋಕ್ಕಾಗಲ್ಲ ಅಂತ, ನಾಳೆ ನಾನು ಸೇರಿಸಿ ಹೇಳ್ತಾರೆ. ಅದು ಅಲ್ಲದೆ ದಿನದಿಂದ ದಿನಕ್ಕೆ ಬಂಗಾರದ ರೇಟ್ ಅಂತ ಹೆಚ್ಚಾಗದ್ರಿ. ಇನ್ನೊಂದು 15-20 ದಿನ ಅನ್ನೋಷ್ಟೊತ್ತಿಗೆ 1 ಗ್ರಾಮಿಗೆ 1,000 ರೂಪಾಯಿಗೆ ಮುಟ್ಗಿತದೆ ಅಂತಾರೆ ನೋಡಿ. ನೀವು ಬಂಗಾರ ಎಲ್ಲ ಮಾಡಿಸಿ ಇಟ್ಕೊಂಡಿರ್ಬೇಕು. ಇಲ್ಲ ಶೇಖರಣ್ಣ, ನೀವು ಕೇಳಿದ್ರೆ ಏನು ಅಂತೀರ? ಸಣ್ಣದೊಂದು ಕಲಪವನಿಗೊಂದು ಸರ ಅದನ್ನು ಮಾಡಿಸ್ಕೊಟ್ಟಿದ್ದೇ ಮಾಪಿ, ಅದರಲ್ಲೇ ಅದೇ ಮತ್ತೆ ಬಂಗಾರ ಅಂತ ನಾವು ಹುಲಿ ಚುಂಗಿನಷ್ಟು ತರಲ್ಲ. ಮತ್ತೆ ನೀವು ಹೇಳ್ತೀರಲ್ಲ ಮದುವೆ ತಡ ಮಾಡ್ತೀನಿ ಅಂತ. ಅಲ್ಲ, ನೀವು ಈಗ ಸೆಟ್ಲ್ಮೆಂಟ್ ಹುಡ್ಕೋಕೆ ಶುರುವಾದರೆ ಮದುವೆ ನಿಗದಿ ಮಾಡೋದು 1-1.5 ವರ್ಷ ತಡನೇ ಆಗ್ತದೆ. ಸುಮ್ಮನೆ ಮನೆ ಬದಿ ಇದ್ದು ಕೆಲಸ ಬಗ್ಸಿ ಕಲ್ತ್ಕೊಳಕ್ಕೆ ಹೇಳಿ. ಅಲ್ಲ, ಹಿಂಗೆ ಹೇಳಿದ್ರು ಶೇಖರಣ್ಣ ಅಂತ ಬೇಜಾರು ಮಾಡ್ಕಿಬೇಡಿ. ನಾನು ನಮ್ಮ ಚೋಟುಗಾರು ಇದನ್ನೇ ಹೇಳೋದು. ಏನು ವಯಸ್ಸೇನು ಕೂಡ ಬರೋಲ್ಲ ನಿಮಗೆ, ಇವ್ರ ಸಾಹಸ ಇಲ್ಲ ಬಿಡು, ಒಳ್ಳೆ ರೀತಿಲಿ ಮನೆ ಬದಿನೇ ಇದ್ದು ಮಾಡ್ಕೊಂಡು ಹೋಗು ಅಂದಿನಿ. ಎಂತ ಮಾಡ್ತಾನೇನಾ? ಇಲ್ಲ, ನಮ್ಮ ಪುಟ್ಟಕ್ಕ ಮನೆ ಆತು ಅದಾತು. ಹಿಂಗೆ ತಾಯಿ ಜೊತೆ ಎಲ್ಲಾರು ಪ್ಯಾಟಿಗೆ ಹೋದ್ರು ತಾಯಿ ಜೊತೆನೇ ಹೋಗ್ತದೆ, ಜೊತೆನೇ ಬರ್ತದೆ. ಮತ್ತು ಒಂದು ದಿವ್ಸಕ್ಕಾರ ಅದು ನಾನು ಹೆರ್ಗೆ ಹೋಗ್ತೀನಿ, ಅಲ್ಲಿ ಆಟ ನೋಡ್ಬೇಕು, ಇಲ್ಲಿ ಇದು ಮಾಡ್ತೀನಿ ಅಂತ ಹೇಳ್ದಳೆ ಅಲ್ಲ ನನ್ನ ಮಗಳು. ಹೌದಪ್ಪ, ನೋಡಿನಲ್ಲ, ನಾನು ನೋಡಿನಿ. ಅದೆಲ್ಲೇನಲ್ಲ ಅನ್ನಲ್ಲ. ಆದರೆ ನನಗೆ ಎಂಥದೋ ವಿಚಾರ ಕಿವಿ ಮೇಲೆ ಬಿತ್ತು. ನೀವು ಮತ್ತೆ ಬೇಜಾರು ಮಾಡ್ಕೋಬಾರ್ದು ನಾನು ಹಿಂಗೆ ಕೇಳಿದೆ ಅಂತ. ಯಾರ ಜೊತೆಗೋ ಮದುವೆ ಗೊತ್ತಾಗಿದೆ, ಹುಡುಗ ಹುಡುಗಿ ನೋಡ್ಕೊಂಡಾರೆ ಅಂತ ಊರಲ್ಲೆಲ್ಲ ಸುದ್ದಿ ನೋಡಿ. ನಾ ಹೇಳಿದ್ನಪ್ಪ ಅವರಿಗೆ, ಆ ಹುಡುಗಿ ಹಂಗಿದ್ದಳಲ್ಲ, ಅದು ನಾ ಹತ್ತಿರದಿಂದ ನೋಡಿನಿ, ಹಿಂಗೆ ಸುಳ್ಳೆಲ್ಲ ಹೇಳ್ಬೇಡಿ ಅಂಥೇಳಿ ಒಂದಿಬ್ರಿಗೆ ಬೈದೇ ಬಿಟ್ಟೆ ಸಮ. ಹೌದಾ? ಹಾಗೇನಾರು ಇದ್ರೆ ನೀವು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ. ಸೆಟ್ಲ್ಮೆಂಟ್ ಹುಡ್ಕೋದು ತಪ್ಪಿತು ಅಂತ ಅಷ್ಟೇಯ. ಇನ್ನು ನಮ್ಮದೇ ಜಾತಿ ಆಗಿದ್ರೆ ಒಳ್ಳೇದಾಗ್ತಿತ್ತು. ಆದರೆ ಈಗ ಜಾತಿ ನೀತಿ ಎಲ್ಲ ಯಾರೇನು ನೋಡಲ್ಲ. ಎಲ್ಲರೂ ಬೇರೆಯವ್ರ ಮನೆ ಸುದ್ದಿ ಹೇಳ್ತಾರೆ, ಅವ್ರವ್ರ ಮನೇಲಿ ಆದ ಕೂಡಲೇ ಮುಚ್ಚಿ ಹಾಕಿದ್ದಾರೆ. ನಂಗೆ ಗೊತ್ತಿಲ್ಲನ, ಅದಕ್ಕಾಗಿ ನೀವೇನು ತಲೆ ಕೆಡ್ಸ್ಕೊಳ್ಳೋದೇನು ಬೇಡ. ಎಂತ ಶೇಖರಣ್ಣ, ನೀವು ಎಂತ ಮಾತಾಡೋದು? ನೀವು ಮಾತಾಡೋದು ನೋಡ್ರಿ ನಮ್ಮ ಮನೇಲಿ ಎಂತ ಇದಾಗಿದೆ, ಮುಚ್ಚಾಕಿನೇ ಅನ್ಬೇಕು. ನಂಗೇನು ಅಂಥದ್ದು ಬಂದದ್ರಿ ಈಗ? ಛೇ, ಎಂಥ ಮಾತಂತ ಆಡ್ತೀರಿ ಗುಂಡಪ್ಪಣ್ಣ? ಅದಕ್ಕೆ ಹೇಳೋದು, ಯಾರ ಮೇಲೂ ಜಾಸ್ತಿ ವಿಶ್ವಾಸ ಇಟ್ಕೋಬಾರ್ದು ಅಂತ. ಇಡೀ ಊರಲ್ಲಿ ನಂಗೆ ನಿಮ್ಮ ಮೇಲಿದ್ದ ಅಭಿಮಾನ ಯಾರ ಮೇಲೂ ಇಲ್ಲ. ನಿಮ್ಮ ಬಾಯಲ್ಲಿ ಹಿಂಗಿದ್ದು ಮಾತು ಕೇಳ್ತೀನಿ ಅಂತ ಅಂದ್ಕೊಂಡಿರಲ್ಲ. ನಮ್ಮ ಮನೆಯಲ್ಲಿ ಮೀನಾಕ್ಷಿ ಹೇಳಿತ್ತು. ಯಾರು ಹೇಳಿದ್ರು ಅಂತ ನೀವು ಹಂಗೆ ಹೋಗಿ ಹೇಳಕ್ಕೆ ಹೋಗಬೇಡಿ, ಅದು ಸರಿ ಆಗಲ್ಲ. ಎಷ್ಟಂದರೂ ಕಡೆಗೆ ಜನ ತಪ್ಪು ತಿಳ್ಕೊತಾರೆ, ಮೊದಲೇ ನಮ್ಮ ಗ್ರಾಚಾರ ಸರಿ ಇಲ್ಲ ಅಂದಿತ್ತು. ಹಾಗೆ ಆಯ್ತು ನೋಡಿ. ನಾನು ಹೇಳೋದೆ ಅಂತ, ನಂಗೆ ಇದು ಗೊತ್ತಾಗ 6 ತಿಂಗಳ ಮೇಲಾಗಿತ್ತು ರೀ. ಅದಕ್ಕೆ ನಾನು ನಿಮಗೆ ಸಂಬಂಧ ತಂದಿದ್ದು. ಬೇಗ ಮದುವೆನಾರು ಮಾಡಲಿ ಅತ್ಲೆಗೆ. ಎಷ್ಟೇ ಆದರೂ ಹುಡುಗರನ್ನೂ ದೂರಂಗಿಲ್ಲ, ಹೊರಗಡೆನೇ ಇರ್ತಾವಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಿಂಗೇನಾರು ಇದು ಮಾಡ್ತವೆ. ನಾವೇನು ಮಾಡಬೇಕು ಅಂದ್ರೆ ಕೂಡಲೇ ಹಿಡಿದು ಮದುವೆ ಮಾಡಿಬಿಟ್ರೆ ಅದು ಅಲ್ಲಿಂದ ಅಲ್ಲಿಗೆ ಗಪ್ಪಾಗಿ ಹೋಗ್ತದೆ.
ಹಿಂಗೆ ಮಾಡಿದ್ರೆ ಏನೋ ಮಾರ್ರ, ಇನ್ನೆಂತ ಹೇಳಲ್ಲ ನಾನು, ಇನ್ನೆಂತ ಹೇಳಲ್ಲ ನಾನು. ಹೋಗ್ತೀನಿ, ನೀವು ಏನಾರೋ ಮಾಡಿ ಮಾರ್ರ, ನಾನು ಹೇಳಿ ಕಡಿಕೆ ನನ್ನ ಮೇಲೆ ಇದು ಮಾಡೋದಕ್ಕಿಂತ ಇನ್ನೊಂದು ಸ್ವಲ್ಪ ದಿವಸ ಕಾದು ನೋಡಿ, ಪೂರ್ತಿ ಬೈಲಿಗೆ ಬರ್ತದೆ. ಇಷ್ಟು ದಿವಸ ಸೆಟ್ಲ್ಮೆಂಟು ಅದು ಇದು ಅಂತೇಳಿ ಏನು ಹೋಗಿರಲಿಲ್ಲ, ಹಂಗಾಗಿ ಅಲ್ಲೇ ಸುಮ್ಮನೆ ಇತ್ತು. ಈಗ ಇನ್ನು ಆಗಿದ್ದಲ್ಲ, ಇವ್ರು ಮದುವೆ ಮಾಡ್ತಾರೆ ಅಂತೇಳಿ ಹುಡುಗ ಚುರುಕಾಗ್ಯಾನೆ ಅಂತ ಕಾಣ್ತದೆ. ನಿಮಗದು ಗೊತ್ತಾಗಲ್ಲ. ಹೋಗಲಿ ಬಿಡಿ, ಹೋಗಲಿ, ಎಂಥದಾರು ಮಾಡ್ಕೇಳಿ ಮಾರ್ರ. ನೀವು ನನ್ನ ಮೇಲೆ ಹಿಂಗೆ ಸಿಟ್ಟು ಮಾಡ್ಕೊಳೋದು ಬೇಡ. ನಾ ಇನ್ನು ಯಾರು ಬಂದು ನನ್ನ ಹತ್ರ ಏನು ಹೇಳಿದ್ರು ಹೋಗಿ ಗುಂಡಪ್ಪಣ್ಣನ ಹತ್ರ ಕೇಳಿ, ಬೇಕಾದ್ರೆ ನನ್ನ ಹತ್ರ ಕೇಳಬೇಡಿ ಅಂತೀನಿ.